ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾವು ಹೇಳಲು ಹೊರಟಿರುವಂತಹ ಕತೆ ಇದು ನಿಜವಾದ ಜೀವನದ ದಂಪತಿಗಳ ಕತೆ. ಇವರ ಕಥೆಯನ್ನ ಕೇಳಿದರೆ ಕೆಲವರಿಗೂ ಹೀಗೂ ಇರಬಹುದಾ, ಇನ್ನು ಕೆಲವರಿಗೆ ಕಣ್ಣಲ್ಲಿ ನೀರು ಬರೋದಂತೂ ಖಂಡಿತ. ನೋಡಿ ಸ್ನೇಹಿತರೆ, ಈ ನೋವು ಅನುಭವಿಸಿದವರಿಗೆ ಗೊತ್ತು ಇವರ ಕಷ್ಟ ಏನು ಅಂತ. ಈ ಕಾಲದಲ್ಲೂ ಇಂತಹ ದಂಪತಿಗಳು ಇದ್ದಾರೆ ಅಂದರೆ ನಂಬೋದಕ್ಕೂ ಆಗಲ್ಲ. ಯಾರು ಕೂಡ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆತ LLB ಪದವೀಧರ, ಈಕೆ BCom ಪದವೀಧರೆ. ಆದರೆ ಇಂದು ಅವರ ಬದುಕು ಎಲ್ಲಿದೆ ಗೊತ್ತಾ? ದೇವಸ್ಥಾನದ ಮೆಟ್ಟಿಲುಗಳಲ್ಲಿ ಭಿಕ್ಷೆಯ ನೆರವಿನಲ್ಲಿ. ಇವತ್ತು ಭಿಕ್ಷೆ ಬೇಡುವಂತಹ ಸ್ಥಿತಿ ಬಂದಿದ್ದು ಯಾಕೆ? ಇನ್ನು ಇವರ ಜೀವನವನ್ನ ಪಾತಾಳಕ್ಕೆ ಬಿದ್ದಿದ್ದು ಯಾವಾಗ? ಕೊರೋನಾ ಹೊಡೆತದಿಂದ ಕುಸಿದ ಕನಸುಗಳ ಕತೆ ಇದು. ಮಹಾಮಾರಿ ಕೊರೋನಾ ಯಾರಿಗೆ ಗೊತ್ತಿಲ್ಲ? ಕೊರೋನಾದಲ್ಲಿ ಲೆಕ್ಕವಿಲ್ಲದಷ್ಟು ಸಾವು, ಇನ್ನು ಕೆಲವರ ಜೀವನ ಅಂತೂ ಬೀದಿಗೆ ಬಂದಿರುವಂತಹ ತುಂಬಾ ಉದಾಹರಣೆಗಳು ಇವೆ. ಆದರೆ ಈ ಜೋಡಿ ತುಂಬಾ ಡಿಫರೆಂಟ್. ಇನ್ನು ಇವರ ಜೀವನ ಎಲ್ಲರ ಕಣ್ಣು ಕುಕ್ಕೋದು ಖಂಡಿತ. ನೋಡಿ, ಮಹಾಮಾರಿ ಕೊರೋನಾ ಇವರ ಜೀವನದಲ್ಲಿ ಆಗಿದ್ದು ಏನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿಯೊಬ್ಬರು ದಯವಿಟ್ಟು ವಿಡಿಯೋ ಕೆಳಗೆ ಇರುವ ಹೈಪ್ ಬಟನ್ ಅನ್ನ ಪ್ರೆಸ್ ಮಾಡಿ ಹೈಪ್ ಮಾಡಿ. ಬನ್ನಿ ವರದಿಯಲ್ಲಿ ಮುಂದುವರಿಯೋಣ. ತೆಲಂಗಾಣದ ಪೆದ್ದಪಲ್ಲಿ ಜಿಲ್ಲೆಯ ಮಂದನಿ ಮೂಲದ ಜಲಂಧರ್ ರೆಡ್ಡಿ LLB ಪದವಿ ಮುಗಿಸಿ ಕರಿನಂ ನಗರದಲ್ಲಿ ವಕೀಲರಾಗಿ ಕೆಲಸವನ್ನು ಆರಂಭಿಸಿದರು. ಸ್ವಲ್ಪ ದಿನ ಇವರ ಜೀವನದಲ್ಲಿ ಯಾವುದೇ ರೀತಿಯ ಏರುಪೇರು ಕಾಣಲಿಲ್ಲ. ಇನ್ನು ಇವರ ಪತ್ನಿ ಶಿರೀಷಾ BCom ಮುಗಿಸಿದಂತಹ ಈಕೆ 2006ರಲ್ಲಿ ಈ ಇಬ್ಬರಿಗೂ ಕೂಡ, ಅಂದರೆ ಇಂದಿನ 20 ವರ್ಷಗಳ ಹಿಂದೆ, ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಇಬ್ಬರು ದಂಪತಿಗಳಿಗೂ ಕೂಡ ವಿವಾಹವಾಗುತ್ತೆ. ಒಂದು ಸಾಧಾರಣ ಕುಟುಂಬ, ಆದರೆ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತು LLB ಪದವಿ ಪಡೆದಿದ್ದಂತಹ ಜಲಂಧರ್ ರೆಡ್ಡಿ ಹಾಗೂ ಕುಟುಂಬ ಬಾಡಿಗೆ ಮನೆಯಲ್ಲಿ ಜೀವನ ಆರಂಭಿಸಿ ನಿಧಾನವಾಗಿ ಜೀವನ ಕಟ್ಟಿಕೊಳ್ಳಲು ಪ್ರಯತ್ನಿಸಿದರು. ಒಬ್ಬ ವಕೀಲನಾಗಿ ಜಲಂಧರ್ ರೆಡ್ಡಿ ತಮ್ಮದೇ ಆದ ಗುರುತನ್ನ ನಿರ್ಮಿಸಲು ಒಬ್ಬ ವ್ಯಕ್ತಿ ಯಾವ ರೀತಿಯ ಶ್ರಮವನ್ನ ಪಡಬೇಕೋ ಆ ರೀತಿಯ ತುಂಬಾ ಶ್ರಮ ಪಟ್ಟಂತಹ ವ್ಯಕ್ತಿ ಎಂದರೆ ಅದು ಜಲಂಧರ್ ರೆಡ್ಡಿ. ಎಲ್ಲವೂ ಸರಿಯಾಗಿ ಸಾಗುತ್ತಿದ್ದಂತಹ ಸಮಯದಲ್ಲಿ ಬಂದಿದ್ದೇ ನೋಡಿ 2020ರಲ್ಲಿ ಬಂದ ಮಹಾಮಾರಿ ಕೊರೋನಾ. ಎಲ್ಲರ ಜೀವನದಲ್ಲಿ ಆಟವಾಡಿದಂತಹ ಈ ಕೊರೋನಾ ಅದು ಕೇವಲ ಆರೋಗ್ಯವನ್ನೇ ಅಲ್ಲ, ಸಾವಿರಾರು ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನೇ ಕಸಿದುಕೊಂಡಿದೆ. ನೀವು ನೋಡಿರ್ತೀರಾ, ಎಲ್ಲ ನಗರವಾಸಿಗಳು ಒಂದು ಕಡೆ ತಮ್ಮ ಊರಿಗೂ ಹೋಗೋದಕ್ಕೂ ಆಗದೆ, ಒಂದು ಕಡೆ ಬೆಂಗಳೂರಲ್ಲೂ ಇರೋದಕ್ಕೂ ಆಗದೆ, ಈ ಕಡೆ ಕೆಲಸ ಇಲ್ಲ, ಎಲ್ಲ ಆಹಾರ ಪದಾರ್ಥಗಳ ಬೆಲೆಯಂತೂ ತುಂಬಾ ದುಬಾರಿ. ಈ ಸಂದರ್ಭದಲ್ಲಿ ಜಲಂಧರ್ ರೆಡ್ಡಿ ಇವರಿಗೆ ಎದುರಾದಂತಹ ಸಂಕಷ್ಟ, ಲಾಕ್ಡೌನ್, ಕೋರ್ಟ್ಗಳು ಬಂದು ಕೇಸ್ಗಳೇ ಇಲ್ಲ. ಇನ್ನು ಕೇಸ್ಗಳೇ ಇಲ್ಲ ಅಂದರೆ ಆದಾಯವಂತೂ ಸಂಪೂರ್ಣ ಶೂನ್ಯ. ಜಲಂಧರ್ ರೆಡ್ಡಿಯ ವಕೀಲ ವೃತ್ತಿ ಅಂತೂ ಕಸಿಯಿತು. ಇನ್ನು ಆರ್ಥಿಕ ಸಂಕಷ್ಟ ಶುರುವಾಯಿತು. ಇನ್ನು ಬಾಡಿಗೆ ಕಟ್ಟುವುದಕ್ಕೂ ಕೂಡ ಹಣವಿಲ್ಲದಂತಹ ಪರಿಸ್ಥಿತಿ ಈ ನವದಂಪತಿಗಳಿಗೆ ಬಂದಿದ್ದು. ಅದರ ನಡುವೆ ಮತ್ತೊಂದು ಆಘಾತ ಎದುರಾಯಿತು. ಅಂದರೆ ಜಲಂಧರ್ ರೆಡ್ಡಿಯ ಪತ್ನಿ ಶಿರೀಷಾ ಅನಾರೋಗ್ಯಕ್ಕೆ ಒಳಗಾದರು. ಒಂದು ಆಸ್ಪತ್ರೆ, ಅಲ್ಲಿಂದ ಮತ್ತೊಂದು ಆಸ್ಪತ್ರೆ, ಎಷ್ಟೇ ಚಿಕಿತ್ಸೆ ನೀಡಿದರೂ ಆರೋಗ್ಯ ಅಂತೂ ಸುಧಾರಿಸಲಿಲ್ಲ. ಹಣ ಅಂತೂ ಮುಗಿಯಿತು. ಎಷ್ಟೇ ಕಷ್ಟದಲ್ಲೂ ತನ್ನ ಪತ್ನಿ ಕೈ ಬಿಡದ ಗಂಡ ನೋಡಿ ಇನ್ನು ಸ್ವಲ್ಪ ದಿನಗಳ ಕಾಲ ಮತ್ತೆ ಕೇಸ್ ಸಿಗುತ್ತೆ ಎಂದು ಭರವಸೆ ಹೊಂದಿದ್ದಂತಹ ಜಲಂಧರ್ ರೆಡ್ಡಿಗೆ ಯಾವುದೇ ಕೇಸ್ ಸಿಗಲಿಲ್ಲ. ಒಂದು ಕಡೆ ಪತ್ನಿಯ ಆರೋಗ್ಯ ಕೂಡ ಸುಧಾರಿಸಲಿಲ್ಲ. ನೋಡಿ, ಎಷ್ಟೇ ವಿದ್ಯೆ ಇದ್ದರೂ, ಎಷ್ಟೇ ಬುದ್ಧಿವಂತಿಕೆ ಇದ್ದರೂ, ಕೆಲವೊಂದು ಘಟನೆಗಳು ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯನನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಈ ದಂಪತಿಗಳೇ ಸಾಕ್ಷಿ. ಮಕ್ಕಳಿಲ್ಲದ ದಂಪತಿ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಂಕಷ್ಟ, ಒಂದು ಹೊತ್ತಿನ ಊಟಕ್ಕೂ ಇಲ್ಲದಂತಹ ಗತಿ. ಇನ್ನು ಇಂತಹ ಸಮಯದಲ್ಲಿ ಶಿರೀಷಾಗೆ ಒಂದು ಕನಸು ಬಂದಿತ್ತಂತೆ. ರಾಜಣ್ಣ ತನ್ನ ಕನಸಿನಲ್ಲಿ ಕಾಣಿಸಿಕೊಂಡನಂತೆ. ಅಂದರೆ ರಾಜಣ್ಣ ಎಂದರೆ ಅವರ ಮನೆ ದೇವರು. ಈ ಕನಸಿನ ಬೆನ್ನತ್ತಿ ಇಬ್ಬರು ವೇಮುಲವಾಡಕ್ಕೆ ಬಂದರು. ಇದು ನಮ್ಮ ಭಾರತದ ತೆಲಂಗಾಣದಲ್ಲಿ ಇರುವಂತಹ ಒಂದು ಪ್ರಸಿದ್ಧ ದೇವಾಲಯ. ಈ ವೇಮುಲವಾಡದಲ್ಲಿರುವ ಶ್ರೀ ರಾಜರಾಜೇಶ್ವರ ಸ್ವಾಮಿ ಟೆಂಪಲ್ ಅಥವಾ ರಾಜಣ್ಣ ದೇವಸ್ಥಾನದ ಸುತ್ತಮುತ್ತ ಅವರು ವಾಸಿಸಲು ಆರಂಭಿಸಿದರು. ದೇವಸ್ಥಾನದ ಮೆಟ್ಟಿಲುಗಳೇ ಅವರ ಆಶ್ರಯವಾಯಿತು. ಇನ್ನು ಈ ದಂಪತಿಗಳು ಹೇಳೋ ಮಾತನ್ನ ಕೇಳಿ, ಸುಮ್ಮನೆ ಯಾರ ಬಳಿಯಲ್ಲೂ ಕೂಡ ನಾವು ಕೈ ಚಾಚುತ್ತಿರಲಿಲ್ಲ. ಅಂದರೆ ಯಾರ ಬಳಿಯಲ್ಲೂ ಕೂಡ ಹಣವನ್ನ ಕೊಡಿ ಎಂದು ಕೈ ಚಾಚುತ್ತಿರಲಿಲ್ಲ. ಪ್ರತಿದಿನ ಮೆಟ್ಟಿಲುಗಳನ್ನು ತೊಳೆದು ನಂತರ ಅದಕ್ಕೆ ಪ್ರತಿಯಾಗಿ. ಇಲ್ಲಿ ಜಲಂಧರ್ ರೆಡ್ಡಿ ಹೇಳುವಂತಹ ಮಾತು, ನಾವು ಯಾರಿಂದಲೂ ಕೈ ಚಾಚಿ ಹಣ ಕೇಳುವುದಿಲ್ಲ. ಆದರೆ ಯಾರಾದರೂ ಸ್ವಯಂ ಪ್ರೇರಿತವಾಗಿ ನೀಡಿದರೆ ನಾವು ತಿರಸ್ಕರಿಸುವುದಿಲ್ಲ.
ಪ್ರತಿದಿನ ದೇವಸ್ಥಾನದ ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸುತ್ತಾ ಸೇವೆಯನ್ನು ಮಾಡುತ್ತಿದ್ದವು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ರಾಜಣ್ಣ ಸಿರಿಸಿಲ್ಲ ಜಿಲ್ಲೆಯ ಭಿಕ್ಷುಕರಿಗೆ ಕೌನ್ಸಿಲ್ ಕಾರ್ಯಕ್ರಮ ನಡೆಯಿತು. ಏನಿದು ಕೌನ್ಸಿಲ್ ಅಂದರೆ ಭಿಕ್ಷುಕರಿಗೆ ಇವರಿಗೆ ಪುನರ್ವಸತಿ, ಉದ್ಯೋಗ ಮಾರ್ಗದರ್ಶನ ಅಥವಾ ಮಾನಸಿಕ ಆರೋಗ್ಯ ಸಹಾಯ ನೀಡುವುದೇ ಈ ಒಂದು ಕೌನ್ಸಿಲ್ನ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಈ ದಂಪತಿಗಳು ದೇವಸ್ಥಾನದ ಸುತ್ತಮುತ್ತ ಭಿಕ್ಷೆ ಬೇಡುವವರನ್ನ ಆಶ್ರಮಕ್ಕೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಜಲಂಧರ್ ರೆಡ್ಡಿ ಮತ್ತು ಶಿರೀಷಾ ಅವರ ವಿಷಯ ಬೆಳಕಿಗೆ ಬಂದಿದೆ. ಅಧಿಕಾರಿಗಳು ಇವರ ಸ್ಟೋರಿಯನ್ನ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. LLB ಪಡೆದಂತಹ ಈತ BCom ವಿದ್ಯಾಭ್ಯಾಸ ಮುಗಿದಂತಹ ಈ ಪತ್ನಿ ಉನ್ನತ ಶಿಕ್ಷಣ ಪಡೆದಂತಹ ದಂಪತಿಗಳು ಇಂತಹ ಸ್ಥಿತಿಯಲ್ಲಿ ಬಂದಿದ್ದು ಯಾಕೆ? ಅವರನ್ನು ಆಶ್ರಮಕ್ಕೆ ಕರೆದೊಯ್ದರು. ಆದರೆ ಇವರು ಆಶ್ರಮದಲ್ಲಿ ಇರಲು ಇಷ್ಟಪಡದೆ ಇಬ್ಬರು ಮತ್ತೆ ದೇವಸ್ಥಾನದ ಮೆಟ್ಟಿಲುಗಳಿಗೆ ಮರಳಿದರು. ಯಾಕೆ ಗೊತ್ತಾ? ಅವರಿಗೆ ಆ ಸ್ಥಳವೇ ಈಗ ಜೀವನದ ಭಾಗವಾಗಿದೆ. ಇಂದಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ದಂಪತಿಗಳು ಬೇರ್ಪಡುವುದನ್ನು ನೋಡೇ ಇರ್ತೀರ. ಎಷ್ಟೇ ಹಣ ಆಸ್ತಿ ಇದ್ದರೂ ದಂಪತಿಗಳು ಜಗಳ, ಹೊಡೆದಾಟ. ಆದರೆ ಈ ದಂಪತಿಗಳನ್ನು ಒಮ್ಮೆ ನೋಡಿ, ಒಮ್ಮೆ ಯೋಚಿಸಿ. LLB ಪದವಿ ಪಡೆದಿರುವಂತಹ ಜಲಂಧರ್ ರೆಡ್ಡಿ ತನ್ನ ಹೆಂಡತಿಯನ್ನ ಬಿಟ್ಟು ಅರ್ಧದಲ್ಲೇ ಹೋಗಿದ್ರೂ ಕೂಡ ಇವರ ಜೀವನಕ್ಕೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ LLB ಪಡೆದಂತಹ ಒಬ್ಬ ವಿದ್ಯಾರ್ಥಿ ಆತ ಎಲ್ಲಿ ಹೋದ್ರೂ ಕೂಡ ಜೀವನವನ್ನ ಮಾಡಬಹುದಾಗಿತ್ತು. ಆದರೆ ಪತ್ನಿಯ ಅನಾರೋಗ್ಯಕ್ಕೆ ಮಣಿದಂತಹ ಪತಿ ನೋಡಿ, ಎಷ್ಟೇ ಆರ್ಥಿಕ ಕಷ್ಟ ಬಂದರೂ ಕೈ ಬಿಡದಂತಹ ಗಂಡ ಈಗಲೂ ದೇವಸ್ಥಾನದ ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸುತ್ತಾ ಜೀವನ ನಡೆಸುತ್ತಿರುವ ಈ ದಂಪತಿಗಳು, ಇವೆಲ್ಲವನ್ನ ಎದುರಿಸುತ್ತಾ ಪತ್ನಿಯ ಜೊತೆ ನಿಂತಿರುವಂತಹ ಗಂಡ ಜಲಂಧರ್ ರೆಡ್ಡಿ ಹೇಳುವಂತಹ ಮಾತು, ಸರ್ಕಾರ ಒಂದು ಉದ್ಯೋಗ ನೀಡಿದರೆ ನಮಗೆ ಸಹಾಯವಾಗುತ್ತದೆ. ಇದು ನಮ್ಮ ಬೇಡಿಕೆಯಲ್ಲ, ಇದು ಬದುಕು ಕಟ್ಟಿಕೊಳ್ಳುವ ಕೊನೆಯ ಆಸೆ. ಸ್ನೇಹಿತರೆ, ಕೊರೋನಾ ಮಹಾಮಾರಿ ಎಷ್ಟು ಕುಟುಂಬಗಳನ್ನು ಬೀದಿಗೆ ತಂದಿದೆ ನಾವು ಊಹಿಸಲು ಸಾಧ್ಯವಿಲ್ಲ. ಶಿಕ್ಷಣ ಇದ್ದರೂ, ಪ್ರತಿಭೆ ಇದ್ದರೂ ಕೆಲವೊಂದು ಸಂದರ್ಭದಲ್ಲಿ, ಕೆಲವು ಸಮಯದಲ್ಲಿ ಮನುಷ್ಯನ ಜೀವನ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದಕ್ಕೆ ಈ ದಂಪತಿಗಳೇ ಸಾಕ್ಷಿ. ನೋಡಿ, ಈ ಕಥೆಯಿಂದ ನಾವು 2 ಪಾಠಗಳನ್ನು ಕಲಿಯಬಹುದು. ಜೀವನದಲ್ಲಿ ಏನು ಶಾಶ್ವತವಲ್ಲ, ಪ್ರೀತಿ ಮತ್ತು ಜೊತೆಯೇ ನಿಜವಾದ ಸಂಪತ್ತು. ಜಲಂಧರ್ ರೆಡ್ಡಿ ಮತ್ತು ಶಿರೀಷಾ ಅವರ ಜೀವನದಲ್ಲಿ ಮತ್ತೆ ಬೆಳಕು ಮೂಡಲಿ ಎಂದು ಎಲ್ಲರೂ ಆಶಿಸೋಣ. ಸ್ನೇಹಿತರೆ, ಹಾಗಾದರೆ ಈ ಕತೆ ನಿಮಗೆ ಮನ ಕಲಕಿದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಹೈಪ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇಂತಹ ನಿಜ ಘಟನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ನಿಶಾಂತ್.